ಬೆಂಗಳೂರಿನಲ್ಲಿ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದರು. ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕು ಎಲ್ಬಿಎಸ್ ನಗರದ ನಂಬರ್ 112ರಲ್ಲಿ ವಾಸವಾಗಿರುವ ಮಂಜುಳಮ್ಮ ಹಾಗೂ ಬಾಲಕೃಷ್ಣರವರ ಮನೆಯಲ್ಲಿ ಮತ್ತೊಂದು ಕೊಠಡಿಯ ಮನೆಯನ್ನು ಬೊಗ್ಗೆಕ್ಕೆ ಪಡೆದುಕೊಂಡು ಅವಧಿ ಮುಗಿದು 1 ವರ್ಷ ಕಳೆಯುತ್ತಾ ಬರುತ್ತಿದ್ದರೂ ಮನೆಯನ್ನು ಖಾಲಿ ಮಾಡದೆ ವಿಳಂಬ ಧೋರಣೆಯನ್ನು ಅನುಸರಿಸುತ್ತಿರುವ ರೂಪಶ್ರೀ ಹಾಗೂ ನರಸಿಂಹರೆಡ್ಡಿ ಅವರ ಮೇಲೆ ಯಲಹಂಕ ಪೊಲೀಸ್ ಠಾಣೆಯ ಪ್ರಕರಣ ಸಂಖ್ಯೆ 0553/24ರಂತೆ SC/ST ದೂರು ದಾಖಲಾಗಿದ್ದರೂ ಕಾನೂನನ್ನು ಉಲ್ಲಂಘಿಸಿ ಯಲಹಂಕ ಉಪನಗರ ಪೊಲೀಸ್ ಅಧಿಕಾರಿಗಳಿಗೆ ಚಳ್ಳೆಹಣ್ಣು ತಿನ್ನಿಸಿ ತಲೆಮರೆಸಿಕೊಂಡಿರುವ ರೂಪಶ್ರೀ ಹಾಗೂ ನರಸಿಂಹರೆಡ್ಡಿ ಅವರನ್ನು ಬಂಧಿಸಿ ಜೈಲುಗಟ್ಟಲು ಹಾಗೂ ಆರೋಪಿಗಳನ್ನು ಬಂಧಿಸಿ ಬಿಟ್ಟು ಕಳುಹಿಸಿರುವ ASI ಮಹೇಶ್ ಹಾಗೂ ಇತರರನ್ನು ಅಮಾನತುಗೊಳಿಸಲು ಕರೆದಿರುವ ಪತ್ರಿಕಾಗೋಷ್ಠಿ. ರಾಷ್ಟ್ರೀಯ ಅಧ್ಯಕ್ಷರು ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ BR ಮುನಿರಾಜ, ರಾಜ್ಯಾಧ್ಯಕ್ಷರು ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ MN ಶ್ರೀರಾಮ್ ಮತ್ತು ರಾಜ್ಯ ಅಧ್ಯಕ್ಷರು ಬಾಲಕೃಷ್ಣ ನಾಯಕ್, ಡಾ BR ಅಂಬೇಡ್ಕರ್ ಜನಪರ ರಕ್ಷಣಾ ವೇದಿಕೆ ಸಿದ್ದಪ್ಪ, ಗೌರವಾಧ್ಯಕ್ಷರು ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ KC ಪ್ರಸಾದ್, ಕಾನೂನು ಸಲಹೆಗಾರರು ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಹಾಗೂ ಮುನಿರಾಜ್, ಕಾರ್ಯದರ್ಶಿ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ MN ಶ್ರೀರಾಮಣ್ಣವ್ರು ಬಂದರೆ ನನ್ನ ಬಲಭಾಗದಲ್ಲಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿಯಾಗಿ ನಮ್ಮ ರಾಜ್ಯ ಗೌರವಾಧ್ಯಕ್ಷರಾದಂಥ ಸಿದ್ದಪ್ಪಣ್ಣವ್ರು ಬಂದರೆ ಅವ್ರಿಗೂ ಸಹ ನಾನು ಅವರಿಗೆ ಸ್ವಾಗತವನ್ನು ಬಯಸ್ತಿದ್ದೇನೆ. ಮತ್ತು ನಮ್ಮ ಪಕ್ಕದಲ್ಲಿರತಕ್ಕಂಥ ನಮ್ಮ ಬಾಲಕೃಷ್ಣ ನಾಯಕನವರು ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೂ ನನ್ನ ಮುಂದೆ ಇರೋಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಚಾನಲ್ ಮಾಧ್ಯಮದವ್ರಿಗೂ ನಾನು ಸ್ವಾಗತವನ್ನು ಬಯಸಿ ಇವತ್ತು ಕರೆದಿರೋ ಅಂಥ ಪತ್ರಿಕಾಗೋಷ್ಠಿಯ ವಿಷಯನ ನಾವು ಪ್ರಚಾರ ಮಾಡೋಕ್ಕೆ ಹೊರಟಿದ್ದೀವಿ. ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕು LBS ನಗರದ ಮನೆ ನಂಬರ್ 112ರಲ್ಲಿ ಮಂಜುಳಮ್ಮ ಮತ್ತು ಬಾಲಕೃಷ್ಣ ನಾಯಕರನ್ನ ನಮ್ಮ ಸ್ನೇಹಿತರೆ ಅವರು ಸ್ವಂತ ಮನೆಯಲ್ಲಿ ಸುಮಾರು ವರ್ಷಗಳಿಂದ ಮನೆ ಕಟ್ಕೊಂಡು ವಾಸ ಮಾಡಿರ್ತಾರೆ. 2000 ಆಜುಬಾಜಿನ ಅಂಚಿನಲ್ಲಿ ಮಂಜುಳಮ್ಮ ರವರ ಹತ್ತಿರ ರೂಪಶ್ರೀ ಮತ್ತು ನರಸಿಂಹರೆಡ್ಡಿರವರು ಬಂದು ಮನೆ ಒಂದು ಬಾಡಿಗೆಗೆ ಬೇಕಂತೇಳಿ ಇವ್ರನ್ನ ಕೇಳ್ಕೊತಾರೆ. ಆಮೇಲೆ ಮನೆ ಬಾಡಿಗೆ ಕೊಡೋಕ್ಕಾಗಲ್ಲ ಅಂದಾಗ ಆಮೇಲೆ ಲೀಸ್ಗೆ ಕೊಡಿ ಅಂತ ಕೇಳ್ತಾರೆ. ಲೀಸ್ಗೆ ತೊಗೊತಾರೆ. ಲೀಸ್ಗೆ ತೊಗೊಂಡು ಅದು ಇವರು ಬಂದು ನಮ್ಮ ದಲಿತ ಸಮುದಾಯಕ್ಕೆ ಸೇರಿದವರು. ಮನೆ ತೊಗೊಂಡ್ರು ಯಾರು, ಅವರು ರೆಡ್ಡಿ ಸಮುದಾಯಕ್ಕೆ ಸೇರಿದವರು. ದಲಿತರ ಮನೆಯಲ್ಲಿ ರೆಡ್ಡಿಗರು ಬಂದ್ಬಿಟ್ಟು ಮನೆ ಬಗ್ಗಿಗೆ ಹಾಕ್ಕೊಂಡು ಮೊದಲು 3 ವರ್ಷಗಳ ಕಾಲ ಮನೆಯಲ್ಲಿದ್ದು ಒಂದು 3 ಲಕ್ಷ ಕೊಟ್ಟು, ನಂತರ ಅವರಿಗೆ ಅಂಡರ್ಸ್ಟ್ಯಾಂಡಿಂಗು ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದ ಸಮಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗೊಂದಲಗಳಾಗಿ ಯಲಹಂಕ ಉಪನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಪೊಲೀಸ್ ಸ್ಟೇಷನ್ನಲ್ಲಿ ನಾವು ಮನೇನ ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅಂತಂತೇಳ್ಬಿಟ್ಟು ಅವರೇ ಹೇಳ್ಬಿಟ್ಟು ಅಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿ, ನಂತರ ಇನ್ನೂ ಯಾರ ಬಂದಂಥ ಕೆಲವು ಮಧ್ಯವರ್ತಿಗಳಿಂದ ಇನ್ನೂ 1-2 ವರ್ಷಗಳ ಕಾಲ ಎಕ್ಸ್ಟೆನ್ಷನ್ ಮಾಡಿಕೊಂಡು ಆ 3 ಲಕ್ಷಕ್ಕೆ ಬಿಟ್ಟು ಇನ್ನೂ 5 ಲಕ್ಷಗಳು ತೊಗೊಂಡು ಇನ್ನೂ 2 ವರ್ಷ ಇರ್ತೀವಿ ಅಂತ ಹೇಳ್ತಾರೆ. ಆಯಿತು ಅಂತೇಳಿ ಮಂಜುಳಮ್ಮವರು ಮತ್ತು ಆಮೇಲೆ ಬಾಲಕೃಷ್ಣ ಅವರು ಮಾನವೀಯತೆ ದೃಷ್ಟಿಯಿಂದ ಎಲ್ಲನೂ ಹೋಗಲಿ ಬಿಡಿ, ಹೆಣ್ಮಗಳಿದ್ದಾರೆ, ಆಮೇಲೆ ಇನ್ನೂ ಅವರು ಏಜ್ಡ್ ಪರ್ಸನ್ ಇದ್ದಾರೆ ಅಂತ ಬಿಡ್ತಾರೆ. ಆ ಬಿಡೋಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ತಿರ್ಗಾನು ಮತ್ತೇನೋ ಬಂದು ಅದೇ ಗೊಂದಲ ಮಾಡ್ಕೊಳೋದು, ತಿರ್ಗಾ ಆಮೇಲೆ ಅಲ್ಲಿ ಅವ್ರಿವ್ರನ್ನ ಕರ್ಕೊಂಬರೋದು, ಮನೆಗಳಲ್ಲಿ ಗಲಾಟೆ ಮಾಡಿಸೋದು, ಒಂದಿದ್ರೆ 2 ಇದು ಮಾಡೋದು, ಏನೇನೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಬಾಲಕೃಷ್ಣ ನಾಯಕರವರು ಇವ್ರ ಸವಾಸನೆ ಬೇಡ ಅಂತಂತೇಳ್ಬಿಟ್ಟು ಅವ್ರನ್ನ ಮನೆ ಖಾಲಿ ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡೋಕ್ಕೆ ಹೋಗ್ತಾರೆ. ಆಮೇಲೆ ಅವ್ರಿಗೆ ಮನೆ ಯಾವಾಗ ನೀವು ಮನೆ ಖಾಲಿ ಮಾಡಿ ಅಂತಂತ ಹೇಳ್ತಾರೋ ಸುಮಾರು ಒಂದು 11 ತಿಂಗಳು ಇವ್ರು ರಿಲೀಸ್ ಅಮೌಂಟನ್ನು ಹಿಂದಿರುಗಿಸಲ್ಲ. ಆಮೇಲೆ ತಿಂಗಳಿಗೆ ಇಷ್ಟೊಂದು ಬಾಡಿಗೆನೂ ಇವ್ರು ಕೊಡೋಲ್ಲ. ಆಮೇಲೆ ಇವ್ರಿಗೆ ಬಾಡಿಗೆ ಕೇಳೋಕೆ ಹೋದರೆ ಪಾಪ ಅಲ್ಲೋಡೋಗೋದು ಇಲ್ಲೋಡೋದು, ಪಾಪ ಇವ್ರ ತಾಯಿ ಬಂದ್ಬಿಟ್ಟು ಪೆರ್ಲಿಸ್ ಆಗಿಬಿಟ್ಟು ಅವ್ರಿಗೆ ಸ್ವಲ್ಪ ಅನಾರೋಗ್ಯಸ್ಥರಾಗಿದ್ರು. ಅವರು ಓಡಾಡೋಕ್ಕೂ ಆಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿಯೂ ಸಹ ಅವ್ರು ಏನೋ ಕಷ್ಟ ಸುಖನ ನೋಡ್ಕೊಂಡು ಅವ್ರ ಬಾಡಿಗೆ ಅವರಿದ್ದರೆ ಇವ್ರ ಬಾಡಿಗೆ ಇವ್ರು ಇದ್ಕೊಂಡು ಹೋಗ್ತಾರೆ. ಈ ಒಂದು ವಿಚಾರ ಗೊತ್ತಾಗಿ, ಯಾಕಂದರೆ ಕಾನೂನು ಚೌಕಟ್ಟಲ್ಲಿ ಇವರೇ ದುಡ್ಡುಗಳು ಕೊಟ್ಟುಬಿಟ್ಟು ನಿಮ್ಮ ಮನೆ ನೀವು ಖಾಲಿ ಮಾಡ್ಕೊಂಡು ಹೋಗಿ ಅಂತಂತೇಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಮುಖಾಂತರ ಕೆಲಸ ಆಗಲಿ ಅಂತಂತೇಳಿ ಅವ್ರಿಗೆ ಅನುಕೂಲ ಆಗಲಿ ಅಂತಂತೇಳಿ ಇವರೇ ಮರೆ ಹೋದರೆ
ಪೊಲೀಸ್ ಸ್ಟೇಷನಲ್ಲಿ ಬಂದು ಈ 2 ತಿಂಗಳು ಮುಂದೆಗಡೆನೆ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ನಾವು ಎಲ್ಲ ಬರ್ಕೊಟ್ಬಿಟ್ಟು ರೂಪಶ್ರೀ ಮತ್ತು ನರಸಿಂಹರೆಡ್ಡಿ ಬರ್ಕೊಟ್ಬಿಟ್ಟು ಇವ್ರ ಕಡೆಯಿಂದ ಕೆಲವು ದಿನಗಳಾದಮೇಲೆ 5 ಲಕ್ಷ ದುಡ್ಡನ್ನು ಇಸ್ಕೊಂಡು ಹೋಗ್ಬಿಟ್ಟು ಆಮೇಲೆ ಇವ್ರ ಮನೆ ಹತ್ರ ಹೋಗಿ ಇವ್ರಿಗೆ ಜಾತಿ ನಿಂದನೆಗಳು ಮಾಡಿ ಗಲಾಟೆ ಮಾಡಿ ಇದರಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಹಿಂದೆ ನಾವು ಪತ್ರಿಕಾಗೋಷ್ಠಿ ಕರೆದ ಮುಖಾಂತರ ಸರ್ಕಲ್ ಇನ್ಸ್ಪೆಕ್ಟ್ರ್ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾಗಿ ತಿರ್ಗಿ ಆಮೇಲೆ ಅವರೆಲ್ಲ ಅವರ ಸಮುದಾಯದವ್ರಿಗೆ ಸಹಾಯ ಮಾಡ್ತಾರೆ ಅಂತ ಗೊತ್ತಾದ ಕೂಡಲೇ ನಾವು ಹೋರಾಟ ಮಾಡೋಕ್ಕೆ ಮುಂದಾದ ಕೂಡಲೇ ಅವ್ರ ಮೇಲೆ SC ST ಕೇಸು ದೂರು ದಾಖಲು ಮಾಡಿದ್ರು. ದೂರು ದಾಖಲ ನಂತರ ಆರೋಪಿಗಳನ್ನ ಬಂಧಿಸೋಕ್ಕೆ ಇದೇ ಇನ್ಸ್ಪೆಕ್ಟರ್ ಅವರು ಒಬ್ಬ ಮಹೇಶನ್ನು ASI ಅವ್ರನ್ನ ಮತ್ತು ಇನ್ನಿತರನ್ನ ಬಿಟ್ಬಿಟ್ಟು ಅವ್ರನ್ನ ಆರೋಪಿಗಳು ಹಿಡಿದಿದ ತಕ್ಷಣವೇ ತಿರುಗಿ ಇವರೇ ಡೈರೆಕ್ಷನ್ ಕೊಟ್ಟು ಆರೋಪಿಗಳನ್ನ ಬಿಟ್ಟು ಕಳಿಸಿದ್ದಾರೆ. ಮುಂದಿನ ನಡೆ ಏನಂದರೆ ಇದನ್ನು ಆಲ್ರೆಡಿ ನಾವು ದೊಡ್ಡ ದೊಡ್ಡ ಅಧಿಕಾರಿಗಳಿಗೂ ಹೇಳಿದ್ದೀವಿ. ಅಧಿಕಾರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ. ಯಾರಿಗೆ DCP ಸಾಹೇಬ್ರಿಗೆ CP ಸಾಹೇಬರು ಡೈರೆಕ್ಷನ್ ಕೊಟ್ಟಿದ್ದಾರೆ, ಕೂಡಲೇ ಏನು ಮಾಡಿ ಅಂತ. DCP ಸಾಹೇಬರು ನರಸಿಂಹಮೂರ್ತಿ ಇವರು ಇನ್ಸ್ಪೆಕ್ಟರ್ ಇವರು ACP ಅವ್ರಿಗೂ ಡೈರೆಕ್ಷನ್ ಕೊಟ್ಟಿದ್ದಾರೆ. ನಮ್ಮ ಮುಂದೆ ಕಣ್ಣೋತ್ಸವ ಮಾತುಗಳು ಮಾಡಿಬಿಟ್ಟು ನಮ್ಮನ್ನು ದಿಕ್ಕು ತಪ್ಪಿಸಿದ್ದಾರೆ. ಇಲ್ಲಿ ನಮ್ಮನ್ನು ದಿಕ್ಕು ತಪ್ಪಿಸ್ಬಿಟ್ಟು ನಾವು CDR ಹಾಕಿದ್ದೀವಿ, ಕಂಪ್ಲೇಂಟ್ ಮಾಡಿ FIR ಹಾಕೋಕ್ಕೆ ಕಂಪ್ಲೇಂಟ್ ಕೊಟ್ಟು 48 ದಿವಸ ಆದಮೇಲೆ ನೀವು FIR ಹಾಕ್ತೀರಾ. FIR ಹಾಕಿ 27 ದಿವಸ ಆದರೂ ಒಬ್ಬ ಆರೋಪಿಗೆ ಅರೆಸ್ಟ್ ಮಾಡಲ್ಲ. ಒಂದು. ಎರಡನೇದು, ಇದೇ ಒಂದು ನಾನೊಂದು ಸುಧಾಕರ್ ರೆಡ್ಡಿ ಬಂದಾಗ ನಾನು ಕೇಸ್ ಅಟೆಂಡ್ ಮಾಡ್ತೀನಿ. ದಲಿತ ಹುಡುಗಿಗೆ ಒಂದು ಅನ್ಯಾಯ ಆಗಿರ್ತದೆ. ಒಬ್ಬ ಸೇಟು ಹೋಗ್ಬಿಟ್ಟು ಬೆಳಗ್ಗೆ ಸ್ಟೇಷನಲ್ಲಿ ಒಂದು ಲಿಖಿತ ಇಲ್ಲಿ ಕಂಪ್ಲೇಂಟೇ ಇಲ್ದಂಗೆ ಸುಧಾಕರ್ ರೆಡ್ಡಿ ಅಂತ ಇದ್ರ ನನ್ನ ಮಗ ಒಂದು ದಲಿತ ಹುಡುಗಿ ಕರ್ಕೊಂಡು ಓಡೋಗಿದ್ದಾನೆ ಅನ್ನೋ ಕಂಪ್ಲೇಂಟ್ ಕೊಡ್ತಾರೆ. ಇಮ್ಮಿಡಿಯೇಟ್ಲಿ 6 ಜನ ಕ್ರೈಮ್ ಅವ್ರನ್ನ ನೇಮಕ ಮಾಡಿ ಚಿತ್ರದುರ್ಗದಿಂದ ಕರ್ಕೊಂಡ್ಬಂದು 4 ಗಂಟೆಗೆ ಬೆಳಗ್ಗೆ 7 ಗಂಟೆಗೆ ಹೋಗಿ 4 ಗಂಟೆ ಅಷ್ಟು ಅರೆಸ್ಟ್ ಮಾಡಿ ಕರ್ಕೊಂಡ್ಬರ್ತಾರೆ ವಿತೌಟ್ ಕಂಪ್ಲೇಂಟು. ಆ ದಲಿತ ಹುಡುಗಿಗೆ ಇಲ್ದಿರೋ ಬಲ್ದಿರೋ ಸುಳ್ಳು ಹೇಳಿ ಅವ್ರ ಅಂಗಡಿಯಿಂದ ಚಿನ್ನ ಕರ್ಕೊಂಡು ಹೋಗಿದೆ ಅಂತ ಹೇಳಿ ಆ ಹುಡುಗಿ ಅನ್ಯಾಯ ಮಾಡಿ ಕಳಿಸ್ತಾರೆ. ಒಂದು ವಿತೌಟ್ ಕಂಪ್ಲೇಂಟು ಒಬ್ಬ ಸೇಟುಗೆ ನೀವು ಅಷ್ಟು ಇದು ಮಾಡ್ತೀವಿ ಅಂದರೆ, ನಾವು ಕಂಪ್ಲೇಂಟ್ ಕೊಟ್ಟು ಒಬ್ಬ ಆರೋಪಿಗೆ ನಾವು ಹಿಡಿತಾ ಇಲ್ಲ ಅಂದರೆ ಹಂಗಂದ್ರೆ ಇಲ್ಲಿಗೆ ದುಡ್ಡಿಗೆ ಮಾತ್ರ ಬೆಲೆ. ಆಮೇಲೆ ನಾನು ನೋಡಿದಂಥ ಯಲಹಂಕ ಸ್ಟೇಷನು ಇವಾಗಿಲ್ಲ, ಆವಾಗ ನ್ಯಾಯಗಳಿದ್ವು, ಇವಾಗ ಒನ್ಲಿ ಮಾಫಿಯಾ ಆಗ್ಬಿಟ್ಟಿದೆ ಅಲ್ಲಿ.